ಇವತ್ತು ಶಿವಕುಮಾರ್ ಅವರು ಟ್ವೀಟ್ ಮಾಡಿರಂತ ಸರ್, ತಮ್ಮ ಮಗಳ ಸತ್ತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲಂಚ ಎಲ್ಲ ಕೊಟ್ಟರು ಅಂತ ಹೇಳಿದ್ರೆ ತಾವು ಕೂಡ ಟ್ವೀಟ್ ಮಾಡಿದರೆ ಏನು ಸರ್ ತಮ್ಮ ಆರೋಪ? ನೋಡಿರಿ, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮೇಲಿನಿಂದ ಕೆಳಗಿನಿಂದ ಮೇಲಿನ ತನಕ ಲಂಚ ಭ್ರಷ್ಟಾಚಾರ ತಾಂಡವಾಡತೈತೆ. ಪ್ರತಿಯೊಂದು ಟ್ರಾನ್ಸ್ಫರಿಗೂ ಪ್ರತಿಯೊಂದು ಪೋಸ್ಟಿಗೆ ಕೂಡ ಲಕ್ಷದಿಂದ ಕೋಟಿಗಳಷ್ಟು ವರ್ಷ ದುಡ್ಡನ್ನು ತೆಗೆದುಕೊಂಡು ಟ್ರಾನ್ಸ್ಫರ್ಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಭ್ರಷ್ಟಾಚಾರ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಮೊನ್ನೆ BPCLನ ಚೀಫ್ ಫೈನಾನ್ಷಿಯಲ್ ಆಫೀಸರ್ CFO ಶಿವಕುಮಾರ್ ಅನ್ನೋರು ಪಾಪ ಅವ್ರ ಮಗಳ ದುರದೃಷ್ಟವಶಾತ್ 35 ವರ್ಷದ ಸುಮಾರು ಹೆಣ್ಮಗಳ ತೀರ್ಕೊಂಡಾಗ ಅವರು ಅದ್ರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಯಾವ ರೀತಿ ಆಂಬ್ಯುಲೆನ್ಸ್ ಡ್ರೈವರ್ದಿಂದ ಹಿಡ್ಕೊಂಡು ಪೋಸ್ಟ್ ಮಾರ್ಟಮ್ ಹಿಡ್ಕೊಂಡು ಅದ್ರ ಜೊತೆ ಅಲ್ಲೇ ಹೆಣ ಸುಡೋದ್ರಿಂದ ಅಲ್ಲೇ ಹೆಣ ಸುಡುವಂಥ ಸಂದರ್ಭದಲ್ಲಿ ಅದರ ನಂತರ ಅವ್ರಿಗೆ ಬೇಕಾದಂಥ ಸರ್ಟಿಫಿಕೇಟು ಪ್ರತಿಯೊಂದು ಹಂತದಲ್ಲಿ ಕೂಡ ಯಾವ ರೀತಿ ಅವರಿಗೆ ಹರಾಸ್ಮೆಂಟ್ ಆಯಿತು, ಯಾವ ರೀತಿ ಆಫೀಸರ್ಗಳು ಕನ್ಸರ್ನ್ಡ್ ಕ್ಲರ್ಕ್ಗಳು ಅವರಿಂದ ದುಡ್ಡನ್ನು ಕಿತ್ತಿದ್ರು ಅಂತ ಅವ್ರು ಭಾಳ ನೊಂದುಕೊಂಡು ಒಂದು ಟ್ವೀಟನ್ನು ಮಾಡಿದ್ದಾರೆ. ಇದು ಇಡೀ ಸರ್ಕಾರ ತಲೆದಗ್ಗಿಸುವಂಥ ಕೆಲಸ. ಇವ್ರು ಯಾರೋ ಬಿಲ್ಡರ್ ಕಡೆಯಿಂದ ದುಡ್ಡು ಎತ್ತುತ್ತಾರೆ, ಕಾಂಟ್ರಾಕ್ಟರ್ಗಳ ಕಡೆಯಿಂದ ದುಡ್ಡು ಎತ್ತುತ್ತಾರೆ, ಅದೆಲ್ಲರಿಗೂ ಗೊತ್ತಿದ್ದು. ಆದರೆ ಇವತ್ತು ಸಾಮಾನ್ಯ ಜನರು ಕೂಡ ಸತ್ತಂಥ ಯಾವುದೋ ಒಂದು ಡೆತ್ ಆದಂಥ ಸಂದರ್ಭದಲ್ಲಿ ಕೂಡ ಈ ರೀತಿ ಅವರು ದುಡ್ಡನ್ನು ಚೆಲ್ಲಿನ ತಮ್ಮ ಮಗಳ ಅಂತ್ಯಕ್ರಿಯೆ ಮಾಡುವಂಥ ಏನು ಪರಿಸ್ಥಿತಿ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ದುರದೃಷ್ಟಕರ. ಇದು ನಮ್ಮ ರಾಜ್ಯ ಯಾವ ರೀತಿ ಅಧೋಗತಿಗೆ ಹೋಗಿ ಮುಟ್ಟಿದೆ ಕಾಂಗ್ರೆಸ್ನಲ್ಲಿ ಅಂತ ತೋರಿಸ್ತದೆ. ಅಂದರೆ ಈಗ ಕೆಲವೊಬ್ಬರು ಸಿಬ್ಬಂದಿ ಅಮಾನತ್ ಮಾಡಿಸಿ ಇವಾಗ ಪೊಲೀಸ್ ಸಿಬ್ಬಂದಿನ ಅಮಾನತ್ ಮಾಡಿರುವಂಥದ್ದು ಇಬ್ಬರು ಮೂವರಿಗೆ. ಇದು ಇವತ್ತು ಅಮಾನತ್ ಮಾಡ್ತಾರೆ, ಇನ್ನೊಂದು ವಾರ ಬಿಟ್ಟು ಮತ್ತೆ ಅವ್ರನ್ನ ವಾಪಸ್ ತೊಗೊತಾರೆ. ಇದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಅಂತಂದ್ರೆ ನೀವು ಟ್ರಾನ್ಸ್ಫರ್ದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡ್ತಿರೋದು. ಈಗ ಅವ್ರು ಟ್ರಾನ್ಸ್ಫರ್ದಿಗೆ ದುಡ್ಡು ಕೊಟ್ಟು ಬಂದ್ರೆ ಅವ್ರೇನು ಮಾಡೋಕ್ಕಾಕೈತಿ? ಅವ್ರ ಮುಂದೆ ಜನರಿಂದನೇ ಲೂಟಿ ಮಾಡೋರು. ಹಾಗಾಗಿ ಇವ್ರು ತಾವು ಸುಧಾರಿಸ್ಕೋಬೇಕು ಮೊದಲು. ಅದನ್ನು ತಮ್ಮ ಭ್ರಷ್ಟಾಚಾರ ಕಡೆ ನಿಲ್ಲಿಸಿದ್ರಂತಂದ್ರೆ ಬೇರೆ ಕಡೆ ತನ್ನಿಂತಾನ ಭ್ರಷ್ಟಾಚಾರ ಕಡಿಮೆ ಆಗ್ತೈತಿ, ನಿಲ್ತೈತಿ. ಆದರೆ ಇವರ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಇವ್ರಿಗೇನು ನೈತಿಕತೆ ಐತಿ ಬೇರೆಯವ್ರಿಗೆ ಹೇಳುವಂಥದ್ದು? ಇನ್ನೊಂದು ಆರೋಪ ಸರ್, PR ಚುನಾವಣೆಗೆ ಇಲ್ಲಿಂದ ಫಂಡ್ ಕಲೆಕ್ಟ್ ಆಗ್ತದೆ ಅಂತೇಳಿ 100% ನಾವು ಹಿಂದಿನಿಂದನೂ ಕೂಡ ಹೇಳ್ತಾ ಬಂದಿದ್ದೇವೆ. ಇದು ಕರ್ನಾಟಕ ಸರ್ಕಾರ ಏನೈತಿ ಕಾಂಗ್ರೆಸ್ಸಿಗೆ ಒಂದು ATM ಆಗೈತಿ, ಆಲ್ ಟೈಮ್ ಮನಿ ಕೊಡುವಂಥ ಒಂದು ಮಷಿನ್ ಆಗೈತಿ. ಹಾಗಾಗಿ ಇಲ್ಲಿಂದ ಲೂಟಿ ಹೊಡೆದು ಕಾಂಗ್ರೆಸ್ಸಿಗೆ ಇಬ್ಬರು DCM ಮತ್ತು CM ಇಬ್ಬರು ಕಾಂಗ್ರೆಸ್ ಹೈಕಮಾಂಡಿಗೆ ದುಡ್ಡು ಮುಟ್ಟಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಾಕಂದರೆ ಒಬ್ಬರಿಗೆ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ಇನ್ನೊಬ್ಬರಿಗೆ ಆ ಕುರ್ಚಿ ಕಸ್ಕೊಳ್ಳೋದು, ಇಬ್ಬರ ನಡು ಕಾಂಪಿಟೇಷನ್ ಮಾಡಿ ಅಲ್ಲಿ ಹೈಕಮಾಂಡಿಗೆ ದುಡ್ಡು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಬಿಹಾರ್ ಚುನಾವಣೆಗೂ ಕೂಡ ಹೆಚ್ಚಿನ ದುಡ್ಡು ಇಲ್ಲಿಂದನೇ ಹೋಗೈತೆ.